ಫಸ್ಟ್ ಆಫ್ ಆಲ್ ಬಾಳೇಶ್ ಅವ್ರದ್ದು ಬಾಳು ಶುಭವಾಗಲಿ. ಇವತ್ತು ಅವರ ಹುಟ್ಟಿದ ಹಬ್ಬ. ಪ್ರತಿ ವರ್ಷ ಹೊಸದು ಎಕ್ಸ್ಪೀರಿಯನ್ಸ್, ಮುಂದೆ ಒಳ್ಳೆ ಏನೀಗ ಅವರು ನಿಮ್ಮ ಜೊತೆಯಲ್ಲಿ ಇದ್ದಾರೆ, ಆ ಹುದ್ದೆಯಲ್ಲಿ ಮುಂದೆ ಹೋಗಿ ದೊಡ್ಡ ಸ್ಥಾನವಾಗಿ ಒಂದು ಸ್ವಂತ ನ್ಯೂಸ್ ಚಾನೆಲ್ ನಡೆಸುವಂತದ್ದಾಗಲಿ ಅಂತೇಳಿ ನಾನು ದೇವರ ಹತ್ರ ಬೇಡ್ಕೊಳ್ತೇನೆ. ಅದೇ ರೀತಿ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಹುಟ್ಟಿದ ಹಬ್ಬ ಅಂತೇಳಿ ಬಹಳ ಸಂತೋಷ ವಿಷಯ. ಅದು ಸಹ ನಮ್ಮ ಕನ್ನಡದವರು ನಿಮ್ಮ ಜೊತೆಗೆ ಕೆಲಸ ಮಾಡ್ತಿರೋರು ಹಾಗೂ ಜನದ ಜೊತೆಗೆ ಬೆರೆತು ಎಲ್ಲರನ್ನು ಒಟ್ಟಿಗೆ ತಗೊಂಡು ಹೋಗೋ ಒಂದು ಕಲೆ ಇದ್ದಂಥವ್ರು. ನಾವು ಯಾವಾಗಲೂ ಕನ್ನಡದವರು ಅಂತ ತಕ್ಷಣ ನಮಗೆ ಬೇರೆ ಒಂದು ಪ್ರೀತಿ ಇರ್ತದೆ. ನಮ್ಮ ಜನ, ನಮ್ಮ ರಾಜ್ಯ, ನಮ್ಮ ಭಾಷೆ, ನಮ್ಮ ದೇಶ ಅಂತೇಳಿ ಇರ್ತದೆ. ಅದೇ ರೀತಿ ಕನ್ನಡದವರು ಅಂದ ತಕ್ಷಣ ಬೇರೆ ನಂದು ಫೀಲಿಂಗ್ ಬರ್ತದೆ. ಆದರೆ ನಾನು ಬಾಳೇಶ್ವರಿಗೆ ಹೇಳಿಕೆ ಬಯಸ್ತೀನಿ, ಬಾಳೇಶ್ವರ ಜೀವನದಲ್ಲಿ ಕಷ್ಟ ಸುಖ ಬರ್ತಾ ಇರ್ತದೆ, ಅದರ ಬಗ್ಗೆ ಯೋಚನೆ ಮಾಡಬಾರ್ದು. ಮುಂದೆ ಹೋಗಿ ಏನಿದ್ರು ಅನಿಲ್ ಅವರಿದ್ದಾರೆ, ನಾವಿದ್ದಾರೆ, ನಿಮ್ಮ ಬಗ್ಗೆ ಎಲ್ಲ ನಿಮ್ಮ ಮಿತ್ರ ಬಂಧು ಬಳಗ ಎಲ್ಲ ಇದ್ದಾರೆ. ಆದ್ರಿಂದ ಪ್ರತಿ ವರ್ಷ ಉತ್ತುಂಗಕ್ಕೆ ಏರಿ ಒಳ್ಳೆಯ ಕಾರ್ಯಗಳನ್ನು ಮಾಡಿ ಮತ್ತೆ ಕನ್ನಡದವರಿಗೆ ನಿಮ್ಮಿಂದ ಆದ್ರೆ ಏನಾಗುತ್ತಾದ್ರೂ ಒಂದು ಸಾಸಿವೆಯಷ್ಟು ಸಹಾಯ ಮಾಡೋದನ್ನು ನಾವು ಕಲಿಬೇಕು. ಪ್ರತಿಯೊಬ್ಬರು ಕನ್ನಡರು ಒಬ್ಬರಿಗೆ ನಾವು ಸಹಾಯ ಮಾಡಬೇಕು, ಒಟ್ಟಾಗಬೇಕು, ಒಂದಾಗಿರ್ಬೇಕು ಅನ್ನೋದು ನನ್ನ 4 ಮಾತು ಹೇಳೋದೇನೆಂದ್ರೆ, ಇವತ್ತು ನಮ್ಮ ಬಾಳೇಶ್ ಅವರು ಹುಟ್ಟಿದಬ್ಬ ಶುಭಾಶಯಗಳು. ಅವರಿಗೆ ಹೆಲ್ತ್ ಎಲ್ಲರಿಗೂ ಒಳ್ಳೇದಾಗಲಿ, ಕುಟುಂಬಕ್ಕೆ ಒಳ್ಳೇದಾಗಲಿ, ಅವ್ರು ಇತರಂತೆ ಮುಂದೆ ಬೆಳೀಲಿ. ಅವರು ನಮ್ಮ ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಆಗಿ ಹಾಗೂ ಈಗ ನಮ್ಮ ಕನ್ನಡ ನ್ಯೂಸ್ ಆಗಿ ಅವರೆಲ್ಲ ನ್ಯೂಸ್ ಕೊಡ್ತಾರೆ, ಅವ್ರಿಗೆ ಒಳ್ಳೇದಾಗಲಿ. ಆದರೂ ನಾವೆಲ್ಲರೂ ಕೂಡಿ ಒಂದಾಗಿ, ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಲಿ ಹಾಗೂ ಕನ್ನಡಿಗರು ಎಲ್ಲ ಕೂಡಿ ಒಂದಾಗಿ ಎಲ್ಲ ಒಬ್ಬರು ಕಷ್ಟ ಸುಖಗಳನ್ನ ಹಂಚ್ಕೋಬೇಕ್ರಿ. ನಾವು ಒಂದಾಗಿ ನಾವು ಮಜಾ ಮಾಡಿ ಕುಡಿದು ತಿಂದು ಇದು ಒಂದಾಗೋ ಪಾರ್ಟಿ ಅಲ್ಲ. ನಾವೆಲ್ಲರೂ ಒಬ್ಬರು ಕಷ್ಟ ಸುಖ ಮೊದಲು ಇರ್ಬೇಕ್ರಿ, ನಾವು ಕೇಳ್ಬೇಕ್ರಿ ಒಬ್ಬರದ್ದು. ಇವತ್ತು ಎಲ್ಲಿ ಪಾರ್ಟಿ ಇತ್ತಪ್ಪ, ಎಣ್ಣೆ ಪಾರ್ಟಿ ಕೂಡಿ ಒಂದಾಗೋದಲ್ರಿ. ಒಬ್ಬರ ಕಷ್ಟ ಸುಖ ಏನೈತಿ ನಾವು ಎಲ್ಲರೂ ಕೂಡಿ ಏನೋ ಒಂದು ಚಲೋ ಆಗಲಿ ಕೆಟ್ಟ ಆಗಲಿ ಒಂದಾಗಿ ನೀವು ಕಾರ್ಯಕ್ರಮ ನಡೆಸ್ಬೇಕು, ಎಲ್ಲರೂ ಕೂಡ್ಬೇಕು, ಅಂತ ಕೊಡ್ಬೇಕು. ಇದೇ ಒಂದು ನನ್ನ ಬೇಡಿಕೆ ಅಂತ ಹೇಳಿ ಮೊದಲನೇದಾಗಿ ನನ್ನ ಬರ್ತ್ಡೇ ವಿಷಯದ ವಿಶ್ ಮಾಡೋದಕ್ಕೆ ತಿಳಿಸಿದಂಥ ಎಲ್ಲ ಕನ್ನಡಿಗರು ಮತ್ತು ನನ್ನ ಅಂಬೇಡ್ಕರ್ ಸೋಷಿಯಲ್ ಕಮಿಟಿ ಎಲ್ಲ ಬಂಧುವರಿಗೆ ಮೊದಲಾಗಿ ಶುಭಾಶಯಗಳನ್ನು ತಿಳಿಸ್ತೀನಿ. ಅದೇ ರೀತಿ ನಮ್ಮ ಜೊತೆ ಇವತ್ತು ನನ್ನ ಸೆಲೆಬ್ರೇಷನ್ ಮಾಡೋದಕ್ಕೆ ತಮ್ಮ ಸಮಯವನ್ನು ತಗೊಂಡು ನಮ್ಮ ಜೊತೆ ವಿಶ್ ಮಾಡೋದಕ್ಕೆ, ಸೆಲೆಬ್ರೇಷನ್ ಮಾಡೋದಕ್ಕೆ ನಮ್ಮ ಮುರಳಿ ಮೋಹನ್ ಶೆಟ್ಟರು ಗುರುಗಳು ಆ್ಯಕ್ಚುಲಿ. ಯಾಕಂದರೆ ನನ್ನ ಜೀವನದಲ್ಲಿ ನಾನು ವರ್ಷ ಆಗಲಿಲ್ಲ ಇನ್ನೂ ಕೂಡ ಕನ್ನಡ ಟಿವಿ ವರದಿಗಾರನಾಗಿ ನಾನು ಒಂದೊಂದು ಹೆಜ್ಜೆ ಇಡುವಾಗಲೂ ಕೂಡ ನನ್ನ ಬೆನ್ನು ತಟ್ಟಿ ನನಗೆ ಆಶ್ವಾಸನೆ ಕೊಟ್ಟು, ಸರ್ ನೀವು ಬೆಳೀತೀರಾ, ನೀವು ಬೆಳೀರಿ ಅಂತೇಳಿ ಒಂದು ಯಾವ ರೀತಿ ಒಬ್ಬ ತಂದೆ ತನ್ನ ಮಗನಿಗೆ ಹೇಳ್ತಾನೆ ಆ ರೀತಿ ನಮಗೆಲ್ಲ ಸ್ಪೆಷಲ್ ಆಗಿ ತಿಳಿಸಿ ಹೇಳೋರು ಮೋಹನ್ ಶೆಟ್ಟರು. ಇನ್ನೊಂದಾಗಿ ಸ್ಪೆಷಲ್ ಆಗಿ ನಾನು ತುಂಬೂರಿದ ನನ್ನ ಕಾರ್ಯಕ್ರಮಕ್ಕೆ ಸೆಲೆಬ್ರೇಷನ್ ಬಂದಿದ್ದಕ್ಕೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಮತ್ತು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೋಷಿಯಲ್ ಕಮಿಟಿಯ ನಾರ್ತ್ ಗೋವಾ ಡಿಸ್ಟಿಕ್ ಪ್ರೆಸಿಡೆಂಟ್ ಆದಂತಹ ಮಾರುತಿ ಅರ್ಜುನ್ ಅವರು ಕೂಡ ಬಂದಿದ್ದರು. ತಮ್ಮ ಸಮಯವನ್ನು ತೆಗೆದುಕೊಂಡು ಈ ಕಾರ್ಯಕ್ರಮಕ್ಕೆ ಬಂದು ಒಂದು ಚಿಕ್ಕದಾಗಿ ನಡೆದಂತಹ ಈ ಕಾರ್ಯಕ್ರಮ ಯಶಸ್ವಿಯಾಗಿಕೊಟ್ಟರು. ಅದೇ ರೀತಿ ಇದಕ್ಕೆಲ್ಲ ನನ್ನ ಸಹೋದರರು, ನನ್ನ ಆತ್ಮೀಯ ಬಂಧುಗಳಾದಂತಹ ಮೇನ್ ಇಂಪಾರ್ಟೆಂಟ್ ಅನಿಲ್ ಅನಸ್ ಹಡದಿ ಅವರು ನನ್ನ ಜೀವನದ ಒಂದು ಮುಖ್ಯ ಪಾಲು ಅವ್ರದ್ದು. ಯಾಕಂದ್ರೆ ನಾನು ಗೋವಾಕ್ಕೆ ಬಂದ ನಂತರ ತುಂಬಾ ವರ್ಷ ಆಯ್ತು, 8-10 ವರ್ಷ ಆಯ್ತು. ಆದ್ರೆ ಈ ಒಂದು 6 ತಿಂಗಳಲ್ಲಿ ಏನು ನನ್ನ ಜೀವನ ಏನು ಬದಲಾಯಿತಲ್ಲ, ಆಕ್ಚುಲಿ ಮುಖ್ಯವಾಗಿ ಅವರದೇ. ಮೊದಲನೇ ಅವರಿಗೂ ಕೂಡ ತುಂಬ ಧನ್ಯವಾದ ತಿಳಿಸ್ತೀನಿ. ಅದೇ ರೀತಿ ಇಲ್ಲಿ ಬಂದಂತಹ ಎಲ್ಲ ನನ್ನ ತಮ್ಮಂದಿರಿಗೂ ಮತ್ತು ಎಲ್ಲ ನನ್ನ ಸಹಪಾಠಿಗಳು ಮತ್ತು ಸಂಬಂಧಿಕರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಮತ್ತು ಈ ಬರ್ತ್ಡೇ ವಿಷಯದಕ್ಕಾಗಿ ತುಂಬ ಧನ್ಯವಾದ ಹೇಳ್ತೀನಿ. ಇಷ್ಟೇ